ಒಬ್ಬರು ನನಗೆ ಪ್ರಶ್ನೆ ಮಾಡ್ತಾರೆ, ಕೌನ್ಸ್ಲಿಂಗ್ ನಾನು ತೊಗೊಂಡಿದ್ದೆ. ಸೊ ಆ ಟೈಮಲ್ಲಿ ಪ್ರಶ್ನೆ ಮಾಡ್ತಾರೆ, ಏನು ಅಂತ ಹೇಳಿದ್ರೆ, ಸರ್ 13 ವರ್ಷದ ಪ್ರೀತಿ ಹೆಂಗೆ ಸರ್ ಸಡನ್ಲಿ ಚೇಂಜ್ ಆಗಿ ಬೇರೆಯವ್ರ ಜೊತೆಗೆ ಹೊರಟೋದ್ರು, ಅಥವಾ ನಾನು ಚೀಟ್ ಮಾಡಿದ್ರು, ಏನು ಕಾರಣ ಸರ್ ಇದಕ್ಕೆ ಅಂತೇಳಿ. ಸೊ ಇದು ಎಷ್ಟೋ ಜನರ ಪ್ರಶ್ನೆ ಆ್ಯಕ್ಚುಲಿ. ಇದು ಏನು, ಇಷ್ಟು ವರ್ಷ ನಮಗೆ ಪ್ರೀತಿ ಮಾಡ್ತಿರ್ತಾರೆ ಸರ್, ಬಟ್ ಇವಾಗ ಹಿಂಗೆ ಮಾಡಿಬಿಟ್ರು, ಮೊದಲು ಹಾಗಿರಲೇ ಇಲ್ಲ ಅವರು. ಸುಮಾರು ಜನರ ಪ್ರಶ್ನೆ ಕೂಡ ಆಗಿರುತ್ತೆ. ಆದರೆ ಇದು ಯಾಕೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಹೇಳ್ತೀನಿ ನಾನು, ಯಾವಾಗ ಅವರಲ್ಲಿ ಸ್ವಾರ್ಥದ ಒಂದು ಆಲೋಚನೆ ಬರೋಕ್ಕೆ ಶುರುವಾಗತ್ತೆ, ಆವಾಗ ಈ ಥರ ಆಗ್ಲಿಕ್ಕೆ ಶುರುವಾಗತ್ತೆ. ಆ್ಯಂಡ್ ನಾನು ಯಾರೆಲ್ಲ ಈ ಥರ ಆಲ್ರೆಡಿ ಸಂಗಾತಿಗಳಿದ್ದು ಜೊತೆಗಿದ್ಕೊಂಡೆ ಇನ್ನೊಬ್ರಿಗೆ ಚೀಟ್ ಮಾಡ್ತಾರಲ್ಲ, ಸೊ ಅವ್ರುಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಏನಂತ ಹೇಳಿದ್ರೆ, ಯಾವಾಗ ಆತ್ಮಸಾಕ್ಷಿನ ನಾವು ಸಾಯಿಸ್ಕೊಂಡು ಬದುಕ್ತೀವಲ್ಲ, ಸ್ಪೆಷಲಿ ವಿಚಾರದಲ್ಲಿ, ಬದುಕಿದ್ದು ಸತ್ತ ಹಾಗೆ ಲೈಫಲ್ಲಿ ತಿಳ್ಕೊಬೇಕಾಗಿರೋ ವಿಚಾರ. ಅಂದ್ಕೊಳ್ಬೇಕು, ಜೀವದಿಂದ ಹಿಡ್ಕೊಂಡು ಇಡೀ ಜೀವನಾನ ಅರ್ಪಣೆ ಮಾಡಿದ್ದೀವಿ ಸಂಗಾತಿಗೆ. ಸಣ್ಣ ಪುಟ್ಟ ತಪ್ಪಿರುತ್ತೆ, ಸರಿ ಮಾಡ್ಕೊಳ್ಬೇಕು ಆ್ಯಕ್ಚುಲಿ. ಆದರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾರ್ಥಕ್ಕೋಸ್ಕರ. ಆಲ್ರೆಡಿ ಜೊತೆಗಿದ್ದು ಸಂಗಾತಿಗಳಿರ್ತಾರೆ, ಆದರೂ ಕೂಡ 13 ವರ್ಷ ದಾಂಪತ್ಯ ಜೀವನ, 20 ವರ್ಷ ದಾಂಪತ್ಯ ಜೀವನ, ಲವರ್ಸ್ಗಳಲ್ಲೂ ಈ ಥರ ಆಗಿರುತ್ತೆ. ಯಾವ ಸ್ವಾರ್ಥಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಸರ್, ಅವ್ರ ಪ್ರಶ್ನೆ ಆಗಿತ್ತು, ರೈಟ್. ಬಟ್ ಏನು ಅಂತ ಹೇಳಿದರೆ, ಹಣದ ವಿಚಾರದಲ್ಲಿರ್ಬೋದು, ದೇಹದ ವಿಚಾರದಲ್ಲಿರ್ಬೋದು, ಟೈಮ್ ಪಾಸ್ ಮಾಡೋ ವಿಚಾರದಲ್ಲಿರ್ಬೋದು. ನನಗೆ ಬ್ಯೂಟಿ ಇದೆ, ಹೆಣ್ಮಕ್ಳಾಗಿದ್ರೆ ಅಥವಾ ಗಂಡು ಮಕ್ಕಳಾಗಿದ್ರೆ, ನಾನು ಹ್ಯಾಂಡ್ಸಮ್ ಇದ್ದೀನಿ, ವಯಸ್ಸು ಕಾಣ್ತಿಲ್ಲ ನನಗೆ, ಅದನ್ನು ತೋರಿಸ್ಕೋಬೇಕಂತ ಕೆಲವರು ಆ ಒಂದು ಹುಚ್ಚಿಗೋಸ್ಕರ ಈ ಥರದ್ದೆಲ್ಲ ಮಾಡ್ತಾರೆ. ಬಟ್ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಯಾವುದೋ ಒಂದು ಹುಚ್ಚುತನಕ್ಕೆ ಇನ್ನೊಬ್ಬರ ಜೀವನನ ಹಾಳು ಮಾಡಬೇಡಿ, ಬಲಿ ಕೊಡಬಾರ್ದು ಆ್ಯಕ್ಚುಲಿ, ರೈಟ್. ಯಾಕೆ ಅಂತ ಹೇಳಿದ್ರೆ, ಬದುಕು ಒಂದು ಸಲ ಸಿಕ್ಕಿರುತ್ತೆ ನಮಗೆ. ಜೀವನ ಪೂರ್ತಿ ನಾವು ಹೇಗೆ ಬದುಕಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ದಿನ ಈ ಭೂಮಿ ಮೇಲೆ ಇರ್ತೀವಿ ನಾವು, ಯಾಕೆಂದರೆ ನಾವು ಸಮಾಜದಲ್ಲಿ ಬದುಕ್ತಾ ಇರ್ತೀವಿ ನಾವು. ಆ್ಯಂಡ್ ಸಪೋಸ್ ಕಾಡಲ್ಲಿ ಇರ್ಬೋದು, ನಾವು ಒಂದೇ ಸಿಂಗಲ್ ಮನೆಯಲ್ಲಿರ್ಬೋದು. ಅದೆಲ್ಲಕ್ಕಿಂತ ಹೆಚ್ಚಿಗೆ ಮ್ಯಾಟ್ರ್ ಆಗೋದು ಯಾವುದು ಅಂದರೆ, ಆತ್ಮಸಾಕ್ಷಿ ಮೆಚ್ಚೋ ಥರ ಬದುಕಿದ್ದೀವ, ಅಥವಾ ಎಲ್ಲ ಫ್ಯಾಮಿಲಿ ಇದ್ದರೂ ನನ್ನ ಸ್ವಾರ್ಥಕ್ಕೆ ನಾನು ಏನಾದ್ರು ಮಾಡ್ಕೊಂಡಿದ್ದೀನಿ, ಇದು ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ. ವಯಸ್ಸಾಗ್ತಾ ನಮ್ಮಲ್ಲಿ ಏನು ಬರ್ಬೇಕು ಹೇಳಿ, ತಿಳುವಳಿಕೆ ಮಟ್ಟ ಜಾಸ್ತಿ ಆಗಬೇಕು, ಬುದ್ಧಿ ಮಟ್ಟ ಜಾಸ್ತಿ ಆಗಬೇಕು. ವಯಸ್ಸಾಗ್ತಾ ಬುದ್ಧಿ ಮಟ್ಟ ಕಡಿಮೆ ಆಗಬಾರ್ದು ಆ್ಯಕ್ಚುಲಿ. ಅನುಭವಗಳು ಜಾಸ್ತಿ ಆಗುತ್ತಲ್ಲ ವಯಸ್ಸಾಗ್ತಾ, ಪ್ರತಿದಿನವೂ ಕೂಡ ತಪ್ಪು ಮಾಡ್ತಾ ಹೋಗ್ತೀವಿ, ಅನುಭವಗಳು ಜಾಸ್ತಿ ಆಗುತ್ತೆ. ಅನುಭವಗಳು ಜಾಸ್ತಿ ಆದರೆ ಬುದ್ಧಿಮಟ್ಟ ಬೆಳೀತಾ ಹೋಗಬೇಕು. ಆದರೆ ದಯವಿಟ್ಟು ಸಪೋಸ್ ಗೊತ್ತಿದ್ದು ತಪ್ಪು ಮಾಡ್ತೀವಿ ಅಂದ್ಕೊಳ್ಳಿ, ಆದರೆ ಒಂದು ಪ್ರಶ್ನೆ ಕೇಳ್ತೀನಿ ಅಂಥವ್ರಿಗೆ, ಗೊತ್ತಿದ್ದು ನಮಗೆ ಏನಾದ್ರು ಕಸ ಕೊಟ್ಟರೆ ತಿಂತೀವ, ಹಾಳಾಗಿರೋದು ಕೊಟ್ಟರೆ ತಿಂತೀವಿ? ಇಲ್ಲ ತಾನೆ. ಹಾಗೆ ಲೈಫಲ್ಲಿ ಗೊತ್ತಿಲ್ಲದೆ ಕೆಲವೊಂದು ಸಲ ಮಾಡ್ತೀವಿ. ಯಾವಾಗ ಗೊತ್ತಾಗುತ್ತೆ ಅಲ್ಲಿಂದ ನಾವು ಸರಿ ಹೋಗಬೇಕು. ಅದಕ್ಕೆ ತಾನೇ ಬುದ್ಧಿವಂತ ಪ್ರಾಣಿ ಅಂತ ಹೇಳೋದು. ಓಕೆ, ಯಾರು ಈ ಪ್ರಶ್ನೆ ಕೇಳಿದ್ದೀರಾ ಆ್ಯಂಡ್ ಯಾರ ಮನಸ್ಸಲ್ಲಿ ಈ ಪ್ರಶ್ನೆ ಇದೆಯೋ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾರ್ಥಕ್ಕೋಸ್ಕರ ಬ್ರದರ್. ಆ್ಯಂಡ್ ಅವರ ಪರ್ಸನಲ್ ಒಂದು ಏನಂತಾರೆ ಅದಕ್ಕೆ, ಸ್ವಾರ್ಥದ ಸುಖಕ್ಕೋಸ್ಕರ. ಅದು ಹಣದ ವಿಚಾರ ಆಗಿರ್ಬೋದು, ಟೈಮ್ ಪಾಸ್ ಮಾಡೋಕ್ಕಿರ್ಬೋದು, ದೇಹದ ವಿಚಾರ ಇರ್ಬೋದು, ಯಾವುದೋ ಒಂದು ವಿಚಾರ ಇರ್ಬೋದು, ಅದಕ್ಕೋಸ್ಕರ ನೀವು ಮಾಡೋದು. ಇಲ್ಲ ಅಂದಿದ್ರೆ ಎಲ್ಲನೂ ಕೂಡ ಸ್ಯಾಕ್ರಿಫೈಸ್ ಮಾಡಿ ಮನುಷ್ಯ ಆದಂಥ ಮುಂದೆ ಹೋಗಬೇಕು. ಇದು ಜಸ್ಟ್ ನನ್ನ ವೇ ಆಫ್ ಥಿಂಕಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ. ಆ್ಯಂಡ್ ಭಾಳ ಜನ ನನ್ನ ಚಾನಲ್ಗೆ ವಿಡಿಯೋಸ್ ನೋಡ್ತಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.